ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಕ್ಷಿಪಣಿಗಳು, ಬಾಂಬ್ಗಳು, ಡ್ರೋನ್ಗಳು ಸ್ಫೋಟಗೊಂಡಿವೆ. ಕದನ ವಿರಾಮದ ಮಧ್ಯೆಯೇ ಇರಾನ್ ಇಸ್ರೇಲ್ ಮತ್ತೆ ಸಂಘರ್ಷದಲ್ಲಿ ನಿರತವಾಗಿವೆ. ಆದ್ರೀಗ ಇರಾನ್ ದಾಳಿಗೆ ಪ್ರತಿಕ್ರಿಯೆ ನೀಡದಂತೆ ಅಮೆರಿಕ ಇಸ್ರೇಲ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಷ್ಟಾದರೂ ನೆತನ್ಯಾಹು ಸೇನೆ ಲೆಬನಾನ್ ಮೇಲಿನ ದಾಳಿಯನ್ನ ಮುಂದುವರೆಸಿದೆ. ಇದೇ ಹೊತ್ತಲ್ಲಿ ಅಮೆರಿಕ ಸೇನೆಗೆ ಇರಾನ್ ಪೆಟ್ಟು ಕೊಟ್ಟಿದೆ. ಯುದ್ಧ, ಸರ್ವನಾಶದ ರಹದಾರಿ, ವಿಶ್ವಕ್ಕೆ ಎದುರಾಗಿರೋ ಮಹಾಭೀತಿ. ಆದರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಇದ್ಯಾವುದರ ಪರಿವೇ ಇಲ್ಲದೆ ಮಿಸೈಲ್ಗಳ ಮರ್ದನ ನಡೆಯುತ್ತಿದೆ. ಅಮೆರಿಕ ಶತಪ್ರಯತ್ನ ನಡೆಸುತ್ತಿದ್ರೆ ಇತ್ತ ಇರಾನ್ ಇಸ್ರೇಲ್ ಯುದ್ಧ ದಾಹ ಮಿತಿ ಮೀರಿದೆ. ಇರಾನ್ ಇಸ್ರೇಲ್ ಮಧ್ಯೆ ಮತ್ತೆ ಸಂಘರ್ಷ. ನೆತನ್ಯಾಹುಗೆ ಅಮೆರಿಕ ಅಧ್ಯಕ್ಷರ ಎಚ್ಚರಿಕೆ. ಶಾಂತವಾಗಿದ್ದ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಸೈರನ್ ಮೊಳಗಿದೆ. ಇಸ್ರೇಲ್ ಮೇಲೆ ಕಾಲು ಕೆರೆದುಕೊಂಡು ಖಮೇನಿ ಸೇನೆ ದಾಳಿ ನಡೆಸಿದೆ. ಟೆಲ್ ಅವೀವ್ ಸೇರಿದಂತೆ ಹಲವು ನಗರಗಳ ಮೇಲೆ ಮಿಸೈಲ್ ದಾಳಿ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಪ್ರತಿ ದಾಳಿ ನಡೆಸಿದೆ. ಇಬ್ಬರ ನಡುವಿನ ಜಗಳ ಅಮೆರಿಕದ ಶಾಂತಿ ಸಂಧಾನ ಪ್ರಯತ್ನಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಇರಾನ್ಗೆ ಏನು ಹೇಳಲಾದ ಪರಿಸ್ಥಿತಿಯಲ್ಲಿರೋ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯುದ್ಧ ಆರಂಭದ ವೇಳೆ ಇಸ್ರೇಲ್ ಅನ್ನ ಸಂಪೂರ್ಣವಾಗಿ ಬೆಂಬಲಿಸಿದ್ದ ಟ್ರಂಪ್ ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧವನ್ನ ಇಸ್ರೇಲ್ ತಮ್ಮ ಇಚ್ಛೆಯಂತೆ ಮುಂದುವರಿಸಲು ಬಯಸ್ತಾ ಇದ್ರೆ ಅಮೆರಿಕ ಈಗ ಅದರಲ್ಲಿ ನೇರವಾಗಿ ಮಧ್ಯಪ್ರವೇಶಿಸುವ ಮನಸ್ಥಿತಿಯಲ್ಲಿಲ್ಲ. ಇಸ್ರೇಲ್ ಇರಾನ್ ವಿರುದ್ಧ ಮತ್ತೊಂದು ಪೂರ್ಣ ಪ್ರಮಾಣದ ಯುದ್ಧವನ್ನ ಪ್ರಾರಂಭಿಸಿದ್ರೆ ಅದು ಅಮೆರಿಕದ ಸಂಪೂರ್ಣ ಬೆಂಬಲವನ್ನ ಕಳೆದುಕೊಳ್ಳಬಹುದು. ಬಳಿಕ ಇಸ್ರೇಲ್ ಒಬ್ಬಂಟಿಯಾಗಿ ಹೋರಾಡಬೇಕಾಗಬಹುದು. ಇರಾನ್ ಮೇಲಿನ ದಾಳಿ ಕೈಬಿಟ್ಟ ನೆತನ್ಯಾಹು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟ ಎಚ್ಚರಿಕೆಯ ಬಳಿಕ ಇರಾನ್ ವಿರುದ್ಧ ಭಾರೀ ವೈಮಾನಿಕ ದಾಳಿ ಮಾಡಲು ಸಜ್ಜಾಗಿದ್ದ ಇಸ್ರೇಲ್ ಹಿಂದೆ ಸರಿದಿದೆ. ಅತಿ ದೊಡ್ಡ ದಾಳಿಯ ಯೋಜನೆಯನ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೊನೆಯ ಕ್ಷಣದಲ್ಲಿ ಸ್ಥಗಿತಗೊಳಿಸಿದ್ದಾರೆ. ಯುದ್ಧ ವಿಮಾನಗಳು ರನ್ವೇಯಲ್ಲಿ ಸಜ್ಜಾಗಿದ್ದ ವೇಳೆಯೇ ದಾಳಿ ಕೈಬಿಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೊಂದು ದೊಡ್ಡ ಯುದ್ಧದಲ್ಲಿ ಅಮೆರಿಕ ತಲೆ ಹಾಕಬಾರದು ಎಂಬ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಂಥ ನಿಲುವು ತಳೆದಿದ್ದಾರೆ. ಇಷ್ಟಾದರೂ ಇಸ್ರೇಲ್ನ ರಣಾರ್ಭಟ ನಿಲ್ಲದಾಗಿದೆ. ಲೆಬನಾನ್ ಮೇಲೆ ನೆತನ್ಯಾಹು ಸೇನೆಯ ರಣದಾಳಿ ನಡೆಯುತ್ತಲೇ ಇದೆ. ಯುಎಸ್ ಹೆಲಿಕಾಪ್ಟರ್ನ ಹೊಡೆದುರುಳಿಸಿದ ಇರಾನ್. ಅತ್ತ ಇಸ್ರೇಲ್ಗೆ ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಗುಟುರು ಹಾಕ್ತಿದ್ರೆ ಇತ್ತ ಅಮೆರಿಕಕ್ಕೆ ಇರಾನ್ ಪೆಟ್ಟು ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಗಸ್ತು ತಿರುಗುತ್ತಿದ್ದ ಅಮೆರಿಕ ಸೇನೆಯ ಅಪಾಚೆ ಹೆಲಿಕಾಪ್ಟರ್ನ ಐಆರ್ಜಿಸಿ ಹೊಡೆದುರುಳಿಸಿದೆ. ಈ ದಾಳಿಯಲ್ಲಿ ಅಪಾಚೆ ಹೆಲಿಕಾಪ್ಟರ್ನಲ್ಲಿದ್ದ ಇಬ್ಬರು ಸಿಬ್ಬಂದಿ ಸುರಕ್ಷಿತವಾಗಿ ಪಾರಾಗಿದ್ದಾರೆ. ಆದರೆ ಹೆಲಿಕಾಪ್ಟರ್ ಪತನವಾಗಿ ಸುಟ್ಟು ಭಸ್ಮವಾಗಿದೆ. ಇಡೀ ವಿಶ್ವವನ್ನೇ ಸಂಕಷ್ಟಕ್ಕೆ ತಳ್ಳಿರೋ ಯುದ್ಧವನ್ನ ನಿಲ್ಲಿಸಲು ಅಮೆರಿಕ ಶಾಂತಿಯ ಹಾದಿ ಹಿಡಿದಿದೆ. ಸಂಧಾನದ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವ ಉದ್ದೇಶ ಹೊಂದಿದೆ. ಆದರೆ ಇರಾನ್ ಇಸ್ರೇಲ್ನ ಕಾದಾಟದಿಂದ ಡೊನಾಲ್ಡ್ ಟ್ರಂಪ್ರ ಪ್ರಯತ್ನ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.